Morning students, myself Punita. Students, today we are going to discuss about new chapter, the culture of the Vedic period. The culture of the Vedic period, ವೇದ ಕಾಲದ ಸಂಸ್ಕೃತಿ. Students, the Vedas are introduced in this lesson. The differences between the social, economical, political and religious system of the pre-Vedic and post-Vedic periods are explained here. ಈ ಒಂದು ಪಾಠದಲ್ಲಿ ನಾವು ವೇದಗಳನ್ನು ಕೂಡ ಪರಿಚಯಿಸಲಾಗಿತ್ತು ಅಂತ ಹೇಳ್ಬೋದು. ಮತ್ತು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದಲ್ಲಿ ಯಾವ್ಯಾವ ರೀತಿಯಾಗಿ ವ್ಯತ್ಯಾಸಗಳು ಆದವು. ಈಗ ಫಾರ್ ಎಕ್ಸಾಂಪಲು ಸೋಷಿಯಲ್ ಲೈಫಲ್ಲಿ ನೋಡೋದಾದರೆ, ಮತ್ತು ಎಕನಾಮಿಕಲು, ಪೊಲಿಟಿಕಲು ಆ್ಯಂಡ್ ರಿಲಿಜಿಯಸ್ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸಗಳು ಆಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಸಿ ಸ್ಟೂಡೆಂಟ್ಸ್, ಫಸ್ಟ್ ಸೊಸೈಟಿ ಇನ್ ದಿ Vedic period. See students, and next see, with the arrival of the Aryan race which was originally from Central Asia, ಹಾಗೆಯೇ ಮಧ್ಯ ಏಷ್ಯಾದ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಎ ನ್ಯೂ ಕಲ್ಚರ್ ಎಮರ್ಜ್ಡ್ ಇನ್ ಇಂಡಿಯಾ. ಹಾಗೆಯೇ ಈ ಒಂದು ವೇದ ಕಾಲದಲ್ಲಿ ಹೊಸದಾದಂಥ ಒಂದು ಸಂಸ್ಕೃತಿ ಆರಂಭ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ದಿಸ್ ಈಸ್ ಕಾಲ್ಡ್ ದ ವೈದಿಕ್ ಕಲ್ಚರ್ ಆಫ್ ದಿ ಪ್ಲೇನ್ಸ್ ಆಫ್ ದಿ ರಿವರ್ ಸರಸ್ವತಿ ಆ್ಯಂಡ್ ಲೇಟರ್ ಇನ್ ದ ಪ್ಲೇನ್ಸ್ ಆಫ್ ದಿ ರಿವರ್ ಗಂಗಾಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮಧ್ಯ ಏಷ್ಯಾದ ಮೂಲದ ಒಂದು ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಏನಾಯಿತು ಅಂದರೆ ಹೊಸ ಸಂಸ್ಕೃತಿನೂ ಕೂಡ ಇಲ್ಲಿ ಆರಂಭ ಆಯಿತು ಅಂತ ನಾವು ಹೇಳ್ಬೋದು. ಅದನ್ನು ನಾವಿಲ್ಲಿ ವೇದ ಕಾಲದ ಸಂಸ್ಕೃತಿ ಅಂತಲೂ ಕೂಡ ನಾವು ಕರಿತೀವಿ. ಹಾಗೆಯೇ ವೇದ ಸಂಸ್ಕೃತಿಯು ಈ ಒಂದು ರಿವರ್ ಸರಸ್ವತಿ ಆ್ಯಂಡ್ ಲೇಟರ್ ಇನ್ ದ ಪ್ಲೇನ್ಸ್ ಆಫ್ ದಿ ರಿವರ್ ಗಂಗಾಸ್, ಹಾಗೆಯೇ ಈ ಒಂದು ಸರಸ್ವತಿ ನದಿಯ ಒಂದು ಬಯಲಿನಲ್ಲಿ ಮತ್ತು ಗಂಗಾ ನದಿಯ ಒಂದು ಬಯಲಿನಲ್ಲಿ ಇದು ಬೆಳವಣಿಗೆ ಆಯಿತು, ರೂಪುಗೊಂಡಿತು ಅಂತಲೂ ಕೂಡ ನಾವು ಹೇಳ್ಬೋದು. ಈ ಒಂದು ವೈದಿಕ್ ಲಿಟ್ರೇಚರ್ ವಾಸ್ ಫಾರ್ಮೆಟ್ ಈಸ್ ಕಾಲ್ಡ್ ದ ವೈದಿಕ್ ಪೀರಿಯಡ್. ಈ ಒಂದು ಕಾಲದಲ್ಲಿ ವೇದ ಸಾಹಿತ್ಯ ರೂಪುಗೊಂಡಂಥ ಒಂದು ಕಾಲವನ್ನು ನಾವಿಲ್ಲಿ ವೇದ ಕಾಲ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಸ್ಟೂಡೆಂಟ್ಸ್, ದ ವರ್ಡ್ ವೇದ ಮೀನ್ಸ್ ನಾಲೆಡ್ಜ್. ವೇದ ಮೀನ್ಸ್ ನಾಲೆಡ್ಜ್ ಅಂದರೆ ಜ್ಞಾನ ಅಂತ. ನಾಲೆಡ್ಜ್ ಮೀನ್ಸ್ ಜ್ಞಾನ, ವೇದ ಮೀನ್ಸ್ ನಾಲೆಡ್ಜ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹಾಗೆಯೇ ಕ್ವಶನ್ಸ್ ಕೂಡ ಕೇಳ್ತಾರೆ. ವೇದ ಮೀನ್ಸ್ ಅಂತಲೂ ಕೇಳಿದಾಗ ವೇದ ಮೀನ್ಸ್ ನಾಲೆಡ್ಜ್ ಅಂತಲೂ ಕೂಡ ನಾವು ಹೇಳ್ತೀವಿ. ದೇರ್ ಆರ್ 4 ವೇದಾಸ್ ನೇಮ್ಲಿ. ಹಾಗೆಯೇ 4 ವೇದಾಸ್ ಎಷ್ಟಿದ್ದಾವೆ ವೇದಗಳು ಅಂತಂದರೆ 4 ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಆ್ಯಂಡ್ ನೆಕ್ಸ್ಟ್ ಒನ್ ಅಥರ್ವಣ ವೇದ ಅಂತಲೂ ಕೂಡ ಹೇಳ್ತಾರೆ. ಫಸ್ಟ್ ಒನ್, ದೇರ್ ಆರ್ 4 Vedas. Very important students. Listen carefully. 4 Vedas. First one is Rigveda. Second one Yajurveda. Third one Samaveda. And fourth one is Atharvana Veda. Very important students. Among these Rigveda is a most ancient one ಅಂತ ಹೇಳ್ತಾರೆ. ಹಾಗೆಯೇ ಇದೇನು ಅಂದರೆ ಈ ಒಂದು ಅದರಲ್ಲಿ ಫಸ್ಟ್ ಒನ್ ವೇದ ಯಾವುದು ಅಂದರೆ ಋಗ್ವೇದ ಅಂತ ಹೇಳ್ತಾರೆ. ಇದು ಏನ್ಷಿಯಂಟ್, ಹಾಗೆಯೇ ಇದು ಪ್ರಾಚೀನವಾದದ್ದು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಏನ್ಷಿಯಂಟ್ ವೇದಸ್ ಯಾವುದು ಅಂತಂದರೆ ಒಂದು ಋಗ್ವೇದ ಅಂತಲೂ ಕೂಡ ನಾವು ಹೇಳ್ತಾರೆ. ದೀಸ್ ವೇದಸ್ ವರ್ ಇನ್ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ವರ್ ಇನ್ ದ ಓರಲ್ ಫ್ರಮ್ ಫಾರ್ ಥೌಸಂಡ್ಸ್ ಆಫ್ ದಿ ಇಯರ್ಸ್. ಹಾಗೆಯೇ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ದೀಸ್ ವೇದಸ್ ವರ್ ಇನ್ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ವರ್ ಇನ್ ದ ಓರಲ್ ಫ್ರಮ್ ಫಾರ್ ಥೌಸಂಡ್ಸ್ ಆಫ್ ದಿ ಇಯರ್ಸ್. ಸಾವಿರಾರು ವರ್ಷಗಳ ತನಕವೂ ಸಹ ಇವರು ಓರಲ್ ಆಗೇ ಇದ್ದವು ಅಂತಲೂ ಕೂಡ ನಾವು ಹೇಳ್ತಾರೆ. ಹಾಗೆಯೇ ದ ರಿವರ್ ಸರಸ್ವತಿ ಈಸ್ ಫ್ರೀಕ್ವೆಂಟ್ಲಿ ಮೆನ್ಷನ್ಡ್ ಇನ್ ಋಗ್ವೇದ. ಅಷ್ಟಲ್ಲದೆ ಈ ಒಂದು ಋಗ್ವೇದದಲ್ಲಿ ನಾವು ಭಾರಿ ಉಲ್ಲೇಖಗೊಂಡಿರೋಂಥ ಒಂದು ನದಿ ಯಾವುದು ಅಂತಂದರೆ ಈ ಒಂದು ಸರಸ್ವತಿ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಸರಸ್ವತಿ ಅಂತ ಹೇಳ್ತಾರೆ. ಸಿ ಸ್ಟೂಡೆಂಟ್ಸ್, ದ 4 ವೇದಾಸ್ ಅಂತಲೂ ಹೇಳ್ತಾರೆ. 4 ವೇದಾಸಲ್ಲಿ ಋಗ್ವೇದ, ದ ಯಜುರ್ವೇದ, ದ ಸಾಮವೇದ ಆ್ಯಂಡ್ ಅಥರ್ವಣ ವೇದಾಸ್. ಓಕೆ ಸ್ಟೂಡೆಂಟ್ಸ್, ಸಿ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ.
ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಹಾಗೆಯೇ ದ ಗಗ್ಗರ್ Akra river which disappeared in Thar desert of Rajasthan is believed to be the ancient river Saraswati. Listen students, ಹಾಗೆಯೇ ಈ ಋಗ್ವೇದದಲ್ಲಿ ಭಾರಿ ಉಲ್ಲೇಖಗೊಂಡಿರುವಂಥ ನದಿ ಅಂದರೆ ಸರಸ್ವತಿ ಅಂತ ನಾವು ಹೇಳಿದ್ವಿ. ಪ್ರಸ್ತುತವಾಗಿ ಅಟ್ ಪ್ರೆಸೆಂಟ್ ಅದು ಎಲ್ಲಿದೆ? ಈ ಒಂದು ರಾಜಸ್ಥಾನದ ಒಂದು ಥಾರ್ ಮರುಭೂಮಿಯಲ್ಲಿ, ರಾಜಸ್ಥಾನದ ಡೆಸರ್ಟ್, ಥಾರ್ ಡೆಸರ್ಟ್ ಆಫ್ ದಿ ರಾಜಸ್ಥಾನ್ ಈಸ್ ಬಿಲೀವ್ಡ್ ಟು ಬಿ ದ ಏನ್ಷಿಯಂಟ್ ರಿವರ್ ಸರಸ್ವತಿ. ಲಿಸನ್, ಹಾಗೆಯೇ ಇದೇನು ಅಂತಂದರೆ ಈ ಒಂದು ಗಗ್ಗರ್ ಹಾಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಅಂತಲೂ ಕೂಡ ನಾವು ಇದನ್ನು ಕರಿತಾ ಇದ್ದೀವಿ. ಅದು ಎಲ್ಲಿ ಕಣ್ಮರೆಯಾಗಿರೋದು ಅಂತಂದರೆ ಈಗ ಅಟ್ ಪ್ರೆಸೆಂಟ್ ರಾಜಸ್ಥಾನದಲ್ಲಿರುವಂಥ ಒಂದು ಥಾರ್ ಡೆಸರ್ಟ್, ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವಂಥ ಒಂದು ಗಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಅಂತಲೂ ಕೂಡ ಇವಾಗ ಅವರು ನಂಬಿದ್ದಾರೆ. ಸೊ ಹಾಗೆಯೇ ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್ ದ ಹೆಲ್ಮಂಡ್ ರಿವರ್ ಆಫ್ಘಾನಿಸ್ತಾನ್ ಈಸ್ ದ ಏನ್ಷಿಯಂಟ್ ಸರಸ್ವತಿ ರಿವರ್. ಹಾಗೆಯೇ ಈಗ ಅಟ್ ಪ್ರೆಸೆಂಟ್ ಆಫ್ಘಾನಿಸ್ತಾನದಲ್ಲಿ ಹರಿಯುವಂಥ ಒಂದು ಹೆಲ್ಮಂಡ್ ಅನ್ನುವಂಥ ಒಂದು ನದಿ ಪ್ರಾಚೀನ ಸರಸ್ವತಿ ನದಿ ಅಂತಲೂ ಕೂಡ ಎಲ್ಲರೂ ಕೂಡ ಅಭಿಪ್ರಾಯನ ಪಟ್ಟಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಹಾಗೆಯೇ ನಾವು ನೋಡೋದಾದರೆ ನೆಕ್ಸ್ಟ್ ಈ ಕಡೆ ಇಸ್ ದಟ್ ದ 4 ವೇದಾಸ್ ಆ್ಯಂಡ್ the related literature were formed during the periods of the Aryans. ಹಾಗೆಯೇ ಈ ಒಂದು ಆರ್ಯರ ಕಾಲದಲ್ಲಿ 4 ವೇದಗಳಿದ್ವು ಅಂತಲೂ ಕೂಡ ನಾವು ಇವು ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಅಲ್ವಾ. ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಆರ್ಯನ್ಸ್ ದ ವೈದಿಕ್ ಲಿಟ್ರೇಚರ್ ಈಸ್ ದ ಓನ್ಲಿ ಸೋರ್ಸ್ ಟು ದ ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ದಿ ವೈದಿಕ್ ಪೀರಿಯಡ್. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ವೇದ ಕಾಲದ ಇತಿಹಾಸವನ್ನು ತಿಳಿಯೋದಕ್ಕೆ ನಾವು ವೈದಿಕ ಸಾಹಿತ್ಯವೇ ಇದಕ್ಕೆ ಆಧಾರ ಅಂತಲೂ ಕೂಡ ಹೇಳ್ತಾರೆ. ದ ವೈದಿಕ್ ಲಿಟ್ರೇಚರ್ ಈಸ್ ದ ಓನ್ಲಿ ಸೋರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ ಆಫ್ ದಿ ವೈದಿಕ್ ಪೀರಿಯಡ್. ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅಂದರೆ ಈಗ ವೇದ ಕಾಲದಲ್ಲಿ ನಾವು ಇರೋವಂಥ ಒಂದು ಇತಿಹಾಸನ ನಾವು ತಿಳ್ಕೋಬೇಕು ಅಂದರೆ ಅಲ್ಲಿ ವೈದಿಕ ಸಾಹಿತ್ಯನೇ ಆಧಾರ ಅಂತಲೂ ಕೂಡ ಕರೀತಾರೆ. ಸೊ ಹಾಗಾಗಿ ದ ಪೀರಿಯಡ್ ಫಾರ್ ಋಗ್ವೇದ ಈಸ್ ಕಾಲ್ಡ್ ದ ಪ್ರೀ ವೈದಿಕ್ ಪೀರಿಯಡ್. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಋಗ್ವೇದ ಕಾಲವನ್ನು ಇಲ್ಲಿ ಪೂರ್ವ ವೇದ ಕಾಲ ಅಂತಲೂ ಕೂಡ ಇದನ್ನು ಕರೀತಾರೆ. ಏನಂತ ಕರೀತಾರೆ? ಪ್ರೀ ವೈದಿಕ್ ಪೀರಿಯಡ್. ದ ಪೀರಿಯಡ್ ಫಾರ್ ದಿ ಋಗ್ವೇದ ಈಸ್ ಕಾಲ್ಡ್ ಪ್ರೀ ವೈದಿಕ್ ಪೀರಿಯಡ್ ಆ್ಯಂಡ್ ದಿ ಪೀರಿಯಡ್ ಆಫ್ ದಿ ಅದರ್ ವೇದಾಸ್ ಈಸ್ ಕಾಲ್ಡ್ ದ ಪೋಸ್ಟ್ ವೈದಿಕ್ ಪೀರಿಯಡ್. ಹಾಗೆಯೇ ಋಗ್ವೇದ ಕಾಲವನ್ನು ಇಲ್ಲಿ ಏನಂತ ಕರೀತಾರೆ ಅಂತಂದರೆ ಪೂರ್ವ ವೇದ ಕಾಲ ಅಂತ ಕರೀತಾರೆ. ಅನಂತರ ವೇದಗಳ ಕಾಲವನ್ನು ಉತ್ತರ ವೇದಗಳ ಕಾಲ ಅಂತಲೂ ಕೂಡ ಕರೀತಾರೆ. ಲಿಸನ್ ಸ್ಟೂಡೆಂಟ್ಸ್, ಇಲ್ಲಿ 4 ವೇದಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ. ಫಸ್ಟ್ ಒನ್ ಋಗ್ವೇದ, ಸೆಕೆಂಡ್ ಒನ್ ಯಜುರ್ವೇದ, ಥರ್ಡ್ ಒನ್ ಸಾಮವೇದ, ನೆಕ್ಸ್ಟ್ ಒನ್ ಅಥರ್ವಣ ವೇದ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಋಗ್ವೇದ ಅಲ್ವಾ. ಋಗ್ವೇದ ಕಾಲದಲ್ಲಿರುವಂಥ ಒಂದು ಕಾಲವನ್ನು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ಪ್ರೀ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಇದನ್ನ ಒಂದು ಅರ್ಲಿ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಇದನ್ನು ಕರೀತಾರೆ. ಪ್ರೀ ವೈದಿಕ್ ಪೀರಿಯಡ್ ಅಂತನಾದರೂ ಹೇಳ್ಬೋದು ಅಥವಾ ಅರ್ಲಿ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಇನ್ನು ಉಳಿದಂಥ ವೇದಗಳು ಇನ್ಯಾವು ಉಳಿದ್ವು? ಸಾಮವೇದ, ಅಥರ್ವಣ ವೇದ, ಯಜುರ್ವೇದ ಉಳಿದ್ವಲ್ವ. ಸೊ ಈ ಒಂದು ಪೀರಿಯಡ್ಸ್ನ ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತಾ ಹೋದ್ರು ಅಂತಂದರೆ ಪೋಸ್ಟ್ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಕನ್ಸಿಡರ್ ಮಾಡಿದರು. ಲೇಟರ್ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಇದನ್ನು ಕನ್ಸಿಡರ್ ಮಾಡಿದರು ಅಂತ ನಾವು ಹೇಳ್ಬೋದು. ವೈದಿಕ್ ಏಜಸ್ನ ಇಲ್ಲಿ ಏನು ಮಾಡಿದರೆ, ವೈದಿಕ್ ಏಜ್ನ ಇಲ್ಲಿ 2 ಕೈಂಡ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಅರ್ಲಿ ವೈದಿಕ್ ಪೀರಿಯಡ್, ಸೆಕೆಂಡ್ ಒನ್ ಲೇಟರ್ ವೈದಿಕ್ ಪೀರಿಯಡ್ ಅಥವಾ ಪ್ರೀ ವೈದಿಕ್ ಪೀರಿಯಡ್ ಅಥವಾ ಪೋಸ್ಟ್ ವೈದಿಕ್ ಪೀರಿಯಡ್. ಸಿ ಸ್ಟೂಡೆಂಟ್ಸ್, ಅದರಲ್ಲಿ ಫಸ್ಟು ಈಗೇನು ನೋಡ್ಕೊತ ಹೋಗ್ತೀವಿ ನಾವು ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೀ ವೈದಿಕ್ ಆ್ಯಂಡ್ ಪೋಸ್ಟ್ ವೈದಿಕ್ ಪೀರಿಯಡ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅಲ್ಲಿ ಯಾವ್ಯಾವ ರೀತಿಯಲ್ಲಿತ್ತು? ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಸಿಸ್ಟಮ್ ಆಫ್ ದಿ ಪ್ರೀ ವೈದಿಕ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ವೈದಿಕ್ ಪೀರಿಯಡ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಪ್ರೀ ವೈದಿಕ್ ಪೀರಿಯಡ್ಸ್ನಲ್ಲಿ ಯಾವ ರೀತಿಯಲ್ಲಿತ್ತು, ಹಾಗೆಯೇ ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ಯಾವ ರೀತಿಯಲ್ಲಿತ್ತು, ಅಲ್ಲಿರುವಂಥ ಒಂದು ವ್ಯವಸ್ಥೆ ಅನ್ನೋದನ್ನ ನಾವು ನೋಡ್ಕೊತ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್, ಇದರಲ್ಲಿ ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ನಾವು ಯಾವ್ಯಾವ ಪಾಯಿಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ಫಸ್ಟ್ ಒನ್ ಯಾವುದು ಅಂದರೆ ಸೋಷಿಯಲ್ ಲೈಫ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಈಸ್ ದ ಪೊಸಿಷನ್ ಆಫ್ ದಿ ವುಮೆನ್ ಅಂತ ಹೇಳ್ತಾರೆ. ಹಾಗೆಯೇ ಎಕನಾಮಿಕ್ ಲೈಫ್, ಹಾಗೆಯೇ ಪೊಲಿಟಿಕಲ್ ಲೈಫ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ರಿಲಿಜಿಯಸ್ ಲೈಫ್ ಅಂತಲೂ ಕೂಡ ನಾವು
ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಪಾಯಿಂಟ್ ಯಾವುದು ಅಂದರೆ ಸೋಷಿಯಲ್ ಪಾಯಿಂಟ್ ಅಂತಲೂ ಕೂಡ ಸೋಷಿಯಲ್ ಲೈಫ್ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್, ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಇನ್ ಪ್ರೀ ವೈದಿಕ್ ಪೀರಿಯಡ್. ಲಿಸನ್ ಸ್ಟೂಡೆಂಟ್ಸ್, ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಇನ್ ಪ್ರೀ ವೈದಿಕ್ ಪೀರಿಯಡ್. ಈ ಫ್ಯಾಮಿಲಿನಲ್ಲಿ ಪೂರ್ವ ವೇದದಲ್ಲಿ ಕುಟುಂಬ ಅನ್ನೋವಂಥದ್ದು ಒಂದು ಸಮಾಜದ ಮೂಲ ಘಟಕ ಅಂತಲೂ ಕೂಡ, ಬೇಸಿಕ್ ಯೂನಿಟ್ ಇನ್ ದ ಪ್ರೀ ವೈದಿಕ್ ಪೀರಿಯಡ್ ಅಂತಲೂ ಕೂಡ ನಾವು ಹೇಳ್ತಾರೆ, ಸಮಾಜದ ಮೂಲ ಘಟಕ ಅಂತಲೂ ಕೂಡ ಹೇಳ್ತಾರೆ. ಫಾದರ್ ವಾಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಫಾದರ್ ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿರ್ತಾರೆ, ಕುಟುಂಬದ ಮುಖ್ಯಸ್ಥ ಆಗಿರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್. ಹಾಗೆಯೇ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ವ್ಯವಸ್ಥೆನೂ ಕೂಡ ಇಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ದ ಪ್ರಿಸನರ್ಸ್ ಆಫ್ ದಿ ವಾರ್ ಕಾಲ್ಡ್ ದ ದಾಸಸ್ ಆ್ಯಂಡ್ ದ ಸ್ಯೂಸ್ ವರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್. ಹಾಗೆಯೇ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಅಂದರೆ ಈ ಯುದ್ಧದಲ್ಲಿ ಏನಾದರೂ ಗೆದ್ಕೊಂಬಂದಿರ್ತಾರಲ್ಲ ಅವ್ರನ್ನ ಇಲ್ಲಿ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು ಅಂತಂದರೆ, ದ ಪ್ರಿಸನರ್ಸ್ ಆಫ್ ವಾರ್ ಕಾಲ್ಡ್ ದಾಸಸ್ ಆ್ಯಂಡ್ ದ ಸ್ಯೂಸ್ ವರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್. ಹಾಗೆಯೇ ಇಲ್ಲೇನು ಮಾಡ್ತಾಯಿದ್ರು ಅಂದರೆ, ಯುದ್ಧದಲ್ಲಿ ತಾವು ಗೆದ್ದು ಬಂದಂಥ ಒಂದು ದಾಸ ದಸ್ಯುಗಳನ್ನು ಗುಲಾಮ್ರಂತೆ ಇವರು ನೋಡ್ತಾ ಇದ್ರು ಅಂತ ನಾವು ಹೇಳ್ಬೋದು. ದ ಹಾರಿಯನ್ಸ್ ದ ಲಿಕ್ವಾರ್ಸ್ ಸೋಮ ಆ್ಯಂಡ್ ಸುರ ಅಂತ ಹೇಳ್ತಾರೆ. ಸೋಮ ಮತ್ತು ಸುರ ಅನ್ನುವಂಥ ಒಂದು ಪಾನೀಯಗಳು ಕೂಡ ಇವರಿಗೆ ಪರಿಚಯದಲ್ಲಿದ್ವು ಅಂತಲೂ ಕೂಡ ಹೇಳ್ತಾರೆ. ಸುರ ಮತ್ತು ಪಾನೀಯ, ಸುರ ಮತ್ತು ಸೋಮ ಅಂತಲೂ ಹೇಳ್ತಾರೆ. ಹಾಗೆಯೇ ಲಿಸನ್ ಸ್ಟೂಡೆಂಟ್ಸ್, ಗೃಹಪತಿ, ಕುಲಪತಿ ಅಂತಲೂ ಹೇಳ್ತಾರೆ. ಫಾದರ್ ವಾಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಅರ್ಲಿ ವೈದಿಕ್ ಪೀರಿಯಡಲ್ಲಿ ಫ್ಯಾಮಿಲಿಯಲ್ಲಿ ಫಾದರೇ ಹೆಡ್ ಆಗಿರ್ತಾರಲ್ವ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ಯಾವುದು ಅಂದರೆ ದ ಪೊಸಿಷನ್ ಆಫ್ ವುಮೆನ್ ಅಂತ ಹೇಳ್ತಾರೆ. ದ ಪೊಸಿಷನ್ ಅಂದರೆ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿಯಲ್ಲಿತ್ತು. ದ ವುಮೆನ್ ಹೆಲ್ಡ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ಸೊಸೈಟಿ. ಇವು ನೋಡು, ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ಸೊಸೈಟಿ. ಈ ಸೊಸೈಟಿನಲ್ಲಿ ಮಹಿಳೆಯರಿಗೆ ತುಂಬ ಸೂಕ್ತವಾದಂಥ ಸ್ಥಾನಮಾನಗಳಿದ್ವು ಅಂತ ನಾವು ಹೇಳ್ಬೋದು. ದೇ ಇವನ್ ಪಾರ್ಟಿಸಿಪೇಟೆಡ್ ಇನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್, ಯಾವುದೇ ರೀತಿಯಾದಂಥ ಒಂದು ಪೊಲಿಟಿಕಲ್ ಸಂಸ್ಥೆಗಳಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಎಲ್ಲೂ ಕೂಡ ಇಂಜರಿಯ ಥರನೇ ಇರಲಿಲ್ಲ. ವಿಡೋ ರಿಮ್ಯಾರೇಜ್ ವಾಸ್ ಇನ್ ಪ್ರಾಕ್ಟೀಸೆಡ್ ಅಂತ ಹೇಳ್ತಾರೆ. ಹಾಗೆಯೇ ವಿಧವಾ ವಿವಾಹನೂ ಕೂಡ ಇಲ್ಲಿ ಆಚರಣೆಯಲ್ಲಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ವುಮೆನ್ ಆಲ್ಸೋ ಸ್ಟಡಿಡ್ ವೇದಾಸ್. ವುಮೆನ್ ಹಾಗೆಯೇ ಮಹಿಳೆಯರು ಕೂಡ ವೇದಗಳನ್ನು ಓದ್ಬೋದಾಗಿತ್ತು. ಆದರೆ ಈ ಒಂದು ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ವೇದಗಳನ್ನು ಈ ಒಂದು ವುಮೆನ್ ಓದೋ ರೀತಿನಲ್ಲಿ ಇರಲ್ಲ. ಬಟ್ ಆದರೆ ಅಟ್ ಪ್ರೆಸೆಂಟ್ ವೈದಿಕ್ ಪೀರಿಯಡ್, ಪ್ರೀ ವೈದಿಕ್ ಪೀರಿಯಡಲ್ಲಿ ಹೆಣ್ಮಕ್ಳು ಕೂಡ ವೇದಗಳನ್ನು ಸ್ಟಡಿ ಮಾಡುವಂಥ ಒಂದು ಅವಕಾಶ ಇತ್ತು. ಅದರಲ್ಲೂ ಕೂಡ ಈ ಒಂದು ವುಮೆನ್ಸ್ ಸ್ಕಾಲರ್ಸ್ ಕೂಡ ಇಲ್ಲಿ ಕಂಡು ಬರ್ತಾರೆ. ಯಾರ್ಯಾರು ವುಮೆನ್ಸ್ ಸ್ಕಾಲರ್ಸ್ ಅಂದರೆ ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವಾವರ. ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವಾವರ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಕೂಡ ನಿಮಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ, ನೇಮ್ 2 ವುಮೆನ್ ಸ್ಕಾಲರ್ಸ್ ಆಫ್ ದಿ ವೈದಿಕ್ ಪೀರಿಯಡ್ ಅಂತಲೂ ಕೂಡ ಕೇಳ್ತಾರೆ. ಅಂದರೆ ವೇದ ಕಾಲದಲ್ಲಿದ್ದಂಥ ಒಂದು ಮಹಿಳಾ ವಿದ್ವಾಂಸರು ಯಾರ್ಯಾರು ಅಂತ ಕೇಳಿದಾಗ ಅಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ, ಅಲ್ಲಿ ಯಾರ್ಯಾರು ಕಂಡು ಬರ್ತಿದ್ದಾರೆ. ಫಸ್ಟ್ ಒನ್ ಘೋಷ, ಸೆಕೆಂಡ್ ಒನ್ ಅಪಾಲ, ಥರ್ಡ್ ಒನ್ ಲೋಪಮುದ್ರ, ಇಂದ್ರಾಣಿ, ವಿಶ್ವಾವರ. ಸಿ ಸ್ಟೂಡೆಂಟ್ಸ್, ಸ್ಕಾಲರ್ಸ್ ಆಫ್ ದಿ ವೈದಿಕ್ ಪೀರಿಯಡ್. ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಸತಿ ಸಿಸ್ಟಮ್ ವರ್ ನಾಟ್ ಪ್ರಾಕ್ಟೀಸ್ಡ್ ಡ್ಯೂರಿಂಗ್ ದಿ ಪೀರಿಯಡ್. ಹಾಗೆಯೇ ಬಾಲ್ಯ ವಿವಾಹ ಆಗಲಿ ಅಥವಾ ಸತಿ ಸಹಗಮನ ಪದ್ಧತಿಯಾಗಲಿ ಕೂಡ ಇಲ್ಲಿ ಇರಲಿಲ್ಲ. ಓಕೆ ಸ್ಟೂಡೆಂಟ್ಸ್, ಹಾಗೆಯೇ ಸಿ ದೇರ್ ವರ್ ದ ಸೆವರಲ್ ವುಮೆನ್ ಸ್ಕಾಲರ್ಸ್ ಲೈಕ್ ಲೋಪಮುದ್ರ, ವಿಶ್ವಾವರ, ಘೋಷ, ನಿವಾರಾತ್ರಿ, ಅಪಾಲ. ಸಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಒನ್ ಪಾಯಿಂಟ್, ಎಕನಾಮಿಕ್ ಲೈಫ್. ಸಿ rearing animals and agriculture was the basic occupations of ಆರ್ಯನ್ಸ್. ಹಾಗೆಯೇ ಈ ಒಂದು ಪಶುಪಾಲನೆ ಮತ್ತು ಬೇಸಾಯನೂ ಕೂಡ ಏನಾಗಿತ್ತು ಅಂದರೆ ಆರ್ಯರ ಮುಖ್ಯ ಉದ್ಯೋಗ ಆಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ದೇ ಗ್ರೋ ಎ ವೆರೈಟಿ ಆಫ್ ದಿ ಸಿಸರಲ್ಸ್, ದ ಯೂಸ್ ಆಫ್ ಬಾರ್ಲಿ, ರೈಸ್, ಫಿಶ್ ಆ್ಯಂಡ್ ಮೀಟ್ ಆ್ಯಸ್ ದೇರ್ ಫುಡ್ ಅಂತ ಹೇಳ್ತಾರೆ.
ಹಾಗೆಯೇ ಇವರು ಬಾರ್ಲಿ, ಅಕ್ಕಿ, ಮೀನು, ಮಾಂಸಗಳನ್ನು ಕೂಡ ಇವರು ಬಳಸ್ತಾ ಇದ್ರು. ದೇ ನೋ ದ ಯೂಸ್ ಆಫ್ ಐರನ್ ಆ್ಯಂಡ್ ಅದರ್ ಮೆಟಲ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಇವರು ಐರನ್ ಜೊತೆಗೆ ಬೇರೆ ಬೇರೆ ಮೆಟಲ್ಸ್ಗಳನ್ನು ಸಹ ಇವರು ಯೂಸ್ ಮಾಡ್ತಾ ಇದ್ರು. ಕಬ್ಬಿಣದ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಲೋಹಗಳನ್ನು ಕೂಡ ಇವರು ಉಪಯೋಗಿಸ್ತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ವೇವರ್ಸ್ ಆಫ್ ಕಾಟನ್ ಆ್ಯಂಡ್ ವೂಲ್, ಕಾರ್ಪೆಂಟರ್ಸ್ ಆ್ಯಂಡ್ ಬ್ಲ್ಯಾಕ್ಸ್ಮಿತ್ಸ್ ಆಸ್ ವೆಲ್ ಆಸ್ ದ ಪೋರ್ಟರ್ಸ್ ಎಕ್ಸಿಸ್ಟೆಡ್. ಅಗ್ರಿಕಲ್ಚರ್, ಮೆಡಿಸನ್ ಆ್ಯಂಡ್ ಪ್ರೀಸ್ಟ್ಹುಡ್ ವರ್ ದ ಮೇಜರ್ ಆಕ್ಯುಪೇಷನ್ಸ್ ಅಂತಲೂ ಕೂಡ ಹೇಳ್ತಾರೆ. ಅಷ್ಟಲ್ಲದೆ ಈ ಒಂದು ನೇಯುವಂಥರಿರ್ಬೋದು, ಬಡಗಿಗಳಿರ್ಬೋದು, ಕಮ್ಮರ್ ಇರ್ಬೋದು, ಕುಂಬಾರು ಇವರೆಲ್ಲರೂ ಕೂಡ ಇದ್ದರು. ಆದರೆ ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ, ಪುರೋಹಿತ ವೃತ್ತಿಗಳು ಕೂಡ ಇಲ್ಲಿ ಆಕ್ಯುಪೇಷನ್ಸ್ ತುಂಬ ಮುಖ್ಯವಾಗಿದ್ವು ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಪೀಪಲ್ ವರ್ ಅಲೋವೆಡ್ ಟು ಚೂಸ್ ಎ ಪ್ರೊಫೆಷನ್ ಆಫ್ ದೇರ್ ಚಾಯ್ಸ್ ಅಂತ ಹೇಳ್ತಾರೆ. ಪೀಪಲ್ ವರ್ ಅಲೋಡ್ ಟು ಚೂಸ್ ಎ ಪ್ರೊಫೆಷನ್ ಆಫ್ ದೇರ್ ಚಾಯ್ಸ್. ಯಾರೇ ಆಗಿರಲಿ, ಯಾವ ವೃತ್ತಿಯನ್ನಾದರೂ ಕೂಡ ಇಲ್ಲಿ ಮಾಡ್ಬೋದಾಗಿತ್ತು. ಅವ್ರು ಅದನ್ನೇ ಮಾಡಬೇಕು, ಇವರು ಇದನ್ನೇ ಮಾಡಬೇಕು ಅನ್ನೋ ರೀತಿಯಲ್ಲಿರು ಯಾರು ಯಾವ್ದು ಬೇಕಾದರೂ ಪ್ರೊಫೆಷನಲ್ನ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇತ್ತು. ಕೌಸ್ ವರ್ ಕನ್ಸಿಡರೆಡ್ ಆ್ಯಸ್ ವೆಲ್ತ್ ಆ್ಯಂಡ್ ವೆರಿ ಆಫ್ಟೆನ್ ಬ್ಯಾಟಲ್ಸ್ ಟು ಪ್ಲೇಸ್ ಟು ಗೇನ್ ಇಮ್. ಅಷ್ಟಲ್ಲದೆ ಈ ಒಂದು ಜನರ ಜೀವ, ಸ್ವತ್ತು, ಗೋವುಗಳ ರಕ್ಷಣೆ, ಜನ ಕಲ್ಯಾಣ ಇವೆಲ್ಲವೂ ಕೂಡ ಯಾರ ಒಂದು ಕರ್ತವ್ಯ ಆಗಿತ್ತು ಅಂದರೆ ರಾಜನ ಒಂದು ಕರ್ತವ್ಯ ಆಗಿತ್ತು ಅಂತಲೂ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ಒಂದು ನೆಕ್ಸ್ಟ್ ಒನ್ ಯಾವುದು ಅಂದರೆ ಪೊಲಿಟಿಕಲ್ ಲೈಫ್ ಅಂತಲೂ ಕೂಡ ಹೇಳ್ತಾರೆ. ಈ ಕಡೆ ಪೊಲಿಟಿಕಲ್ ಲೈಫ್ ಅಂತ ಬಂದಾಗ ನಮಗೆ ರಾಜಕೀಯ ಜೀವನ. ದ ಚೀಫ್ ಆಫ್ ದಿ ಆರ್ಯನ್ಸ್ ಪೀಪಲ್ ವಾಸ್ ಕಾಲ್ಡ್ ರಾಜನ್ ಅಂತಲೂ ಕೂಡ ಕರೀತಾರೆ. ಆರ್ಯರ ಬಣದ ಮುಖ್ಯಸ್ಥನನ್ನು ಇಲ್ಲಿ ಏನಂತ ಕರೀತಾ ಇದ್ರು? ರಾಜನ್ ಅಂತಲೂ ಕೂಡ ಕರೀತಾ ಇದ್ರು. ಈ ವಾಸ್ ನಾಟ್ ಎ ಡಿಕ್ಟೇಟರ್ ಆ್ಯಂಡ್ ಈಸ್ ಕಿನ್ಶಿಪ್ ವಾಸ್ ನಾಟ್ ಎರಡ್. ಹಾಗೆಯೇ ಹೆರಿಡಿಟರಿ ಅಷ್ಟಲ್ಲದೆ ಮತ್ತೆ ಇವ್ರು ಏನು ಮಾಡ್ತಿದ್ರು ಅಂದರೆ ಇದು ರಾಜನು ಸರ್ವಾಧಿಕಾರಿ ಆಗಿರಲಿಲ್ಲ, ಇದು ವಂಶ ಪಾರಂಪರ್ಯವಾಗಿಯೂ ಕೂಡ ಇರಲಿಲ್ಲ. ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಸಭಾ, ಸಮಿತಿ ಆ್ಯಂಡ್ ವಿಧಾತಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ಅಡ್ಮಿನಿಸ್ಟ್ರೇಷನ್. ಹಾಗೆಯೇ ಈ ಒಂದು ಪ್ರೀ ವೈದಿಕ್ ಪೀರಿಯಡಲ್ಲಿ ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಇತ್ತು ಅಂತ ಹೇಳ್ತಾರೆ. ಯಾವ್ಯಾವ ರೀತಿಯಾಗಿತ್ತು ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಅಂದರೆ ಫಸ್ಟ್ ಒನ್ ಯಾವುದು ಅಂದರೆ ಸಭಾ, ಸೆಕೆಂಡ್ ಒನ್ ಸಮಿತಿ, ನೆಕ್ಸ್ಟ್ ಒನ್ ವಿಧಾತ. ಈ ಮೂರು ರೀತಿಯ ಒಂದು ರಾಜಕೀಯ ಈ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದ್ವು ಅಂತ ಹೇಳ್ತಾರೆ. ಇದು ಮೇಜರ್ ರೂಲ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅಷ್ಟಲ್ಲದೆ ಮತ್ತು ನೆಕ್ಸ್ಟು ದ ಕಿಂಗ್ ವಾಸ್ ಆಲ್ಸೋ ಎ ಜಡ್ಜ್ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ರಾಜ ಏನು ಮಾಡ್ತಾನೆ ಅಂತಂದರೆ ಈ ಒಂದು ಜಡ್ಜ್ ಆ್ಯಂಡ್ ಗೇವ್ ದ ವೆರ್ಡಿಕ್ಸ್ ಆಫ್ಟರ್ ದಿ ಡಿಸ್ಕಸಿಂಗ್ ವಿತ್ ದ ಹೆಲ್ಡರ್ಸ್ ಆಫ್ ಹಿಸ್ ಕೋರ್ಟ್. ಹಾಗೆಯೇ ರಾಜ ಏನು ಮಾಡ್ತಿದ್ರು ಅಂತಂದರೆ ಹಿರಿಯರ ಸಲಹೆಗಳನ್ನು ಪಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕೋರ್ಟಲ್ಲಿ ನ್ಯಾಯ ತೀರ್ಮಾನವನ್ನು ಮಾಡ್ತಾಯಿದ್ರು. ಫೈಟಿಂಗ್ ಇನ್ ದ ಬ್ಯಾಟಲ್ಸ್, ಪ್ರೊಟೆಕ್ಟಿಂಗ್ ದಿ ಲೈಫ್ಸ್ ಆಫ್ ದಿ people, safeguarding the wealth and the welfare of the people as well as the ensuring the safety of the cows were the duties of the king. Listen students. ಹಾಗೆಯೇ ಮತ್ತು ನೆಕ್ಸ್ಟ್ ಏನಂತಂದರೆ ಯಾವಾಗಲೂ ಕೂಡ ಈ ಒಂದು ರಾಜರು ಮತ್ತು ಜನಜೀವನ, ಸೊತ್ತು ಮತ್ತು ಗೋವುಗಳನ್ನು ಇವೆಲ್ಲನೂ ಪ್ರೊಟೆಕ್ಟ್ ಮಾಡುವಂಥ ಒಂದು ಯಾರು ಪ್ರೊಟೆಕ್ಟ್ ಮಾಡ್ತಾಯಿದ್ರು ಅಂದರೆ ಕಿಂಗ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಒಂದು ಪಾಯಿಂಟ್ ಯಾವುದು ಅಂತಂದರೆ ರಿಲಿಜಿಯಸ್ ಲೈಫ್ ಅಂತಲೂ ಕೂಡ ಹೇಳ್ತಾರೆ. ಸಿ ಸ್ಟೂಡೆಂಟ್ಸ್, ರಿಲಿಜಿಯನ್ಸ್ ವರ್ಷಿಪ್ಡ್ ಗಾಡ್ಸ್ ಲೈಕ್ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಆರ್ಯರು ಏನು ಮಾಡ್ತಾಯಿದ್ರು ಅಂತಂದರೆ ಈ ಒಂದು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಎಲ್ಲ ದೇವತೆಗಳನ್ನು ಕೂಡ ಇವರು ಆರಾಧಿಸ್ತಾ ಇದ್ರು. ತುಂಬ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಇಲ್ಲಿ ಕ್ವಶನ್ಸ್ ಕೂಡ ರೈಸ್ ಆಗ್ತಿದೆ. ಸೊ ಸ್ಟೂಡೆಂಟ್ಸ್ ನೋಡಿ, ಆರ್ಯನ್ಸ್ ವರ್ಷಿಪ್ಡ್ ಗಾಡ್ಸ್ ಲೈಕ್ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ. ದೇ ವರ್ಷಿಪ್ಡ್ ಗಾಡ್ಸ್ ಥ್ರೂ ದ ರಿಚುವಲ್ಸ್ ಆಫ್ ದಿ ಯಜ್ಞಾಸ್. ಹಾಗೆಯೇ ಏನು ಮಾಡ್ತಾ ಇದ್ರು ಅಂತಂದರೆ ಯಜ್ಞಗಳ ಒಂದು ಆರ್ಯರು ದೇವತಾ ಆರಾಧನೆಯನ್ನು ಇವರು ಯಜ್ಞಗಳ ಮೂಲಕ ಮಾಡ್ತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ದೇರ್ ಈಸ್ ಓನ್ಲಿ ಒನ್ ಟ್ರೂತ್, ಪೀಪಲ್ ಪ್ರಿಸರ್ವ್ ಇಟ್ ಡಿಫ್ರೆಂಟ್ಲಿ. ಹಾಗೆಯೇ
ಇವರೇನಂತಂದರೆ ಸತ್ಯ ಒಂದೇ ಆಗಿರುತ್ತೆ, ಅದನ್ನು ತಿಳಿದಂಥದ್ದು, ಅದನ್ನು ತಿಳಿದವರು ಅದನ್ನು ಹಲವಾರು ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ ಅಂತಲೂ ಕೂಡ ಅವರು ನಂಬಿದ್ರು. ಲೆಟರ್ಸ್ ದ ನೋಬಲ್ ಥಾಟ್ಸ್ ಕೇಮ್ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದಿ ವರ್ಲ್ಡ್, ದೀಸ್ ವರ್ ದ ಮೆಸೇಜಸ್ ಆಫ್ ದಿ ವೇದಾಸ್. ಇವೆಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮ ಹತ್ರ ಬರಲಿ ಅನ್ನೋದು ಈ ಒಂದು ವೇದಗಳ ಒಳಗಿನ ಒಂದು ಸಂದೇಶ, ಮೆಸೇಜಸ್ ಆಫ್ ದಿ ವೇದಾಸ್ ಅಂತಲೂ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ಇದಿಷ್ಟು ಈಗ ನಾವು ಪ್ರೀ ವೈದಿಕ್ ಪೀರಿಯಡಲ್ಲಿ ಬರೋವಂಥ ಒಂದು ಕೆಲವೊಂದು ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡಿದ್ವಲ್ವ. ಫಸ್ಟ್ ಒನ್ ಪಾಯಿಂಟ್ ಸೋಷಿಯಲ್ ಲೈಫ್, ಆ್ಯಂಡ್ ಸೆಕೆಂಡ್ ಒನ್ ಯಾವುದು ಪಾಯಿಂಟ್ ಅಂತಂದರೆ ದ ಪೊಸಿಷನ್ ಆಫ್ ದಿ ವುಮೆನ್ ಅಂತ ಹೇಳ್ತಾರೆ. ಹಾಗೆಯೇ ಥರ್ಡ್ ಒನ್ ಎಕನಾಮಿಕ್ ಲೈಫ್, ಆ್ಯಂಡ್ ಫೋರ್ತ್ ಒನ್ ಈಸ್ ಪೊಲಿಟಿಕಲ್ ಲೈಫ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ರಿಲಿಜಿಯಸ್ ಲೈಫ್ ಅಂತಲೂ ಕೂಡ ಹೇಳ್ತಾರೆ. ಸಿ ಸ್ಟೂಡೆಂಟ್ಸ್, now let us recall the what we have learned. In the early Rigvedic period, families lived in villages. And next one, the oldest male member of the family or Gruhapati was the head of the family. Okay, next third point, women enjoyed an estimated position in the early Vedic period. Okay. Next one, the early Vedic period with its the nomadic and tribal population had class distinction but not caste distinctions. ಹಾಗೆ ಯಾವುದೇ ರೀತಿಯಾದಂಥ ಒಂದು ಜಾತಿ ಪದ್ಧತಿ ಇರಲಿಲ್ಲ. ಸೊ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. ಇಫ್ ಎನಿ ಡೌಟ್ ಆಸ್ ಮಿ ದ ಕ್ವಶನ್ ಇನ್ ವಾಟ್ಸಪ್ ಆ್ಯಂಡ್ ಆನ್ಲೈನ್. Dear students, now take the homework. Only 2 questions. First one is, which are the 4 Vedas? Second one is, name the gods of the Rigvedic period. Okay students, thank you.